ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಬೆಟ್ಟದ ಲಿಂಗವ ಹಿರಿದು ಮಾಡಿ, ಬೆಟ್ಟದ ಲಿಂಗವ ಹಿರಿದು ಮಾಡಿ, ಕಂಡು ಪರಿಯ ಕೊಟ್ಟಿ ಮೂಳರಿರ, ಕಂಡು ಪರಿಯ ಕೊಟ್ಟಿ ಮೂಳರಿರ, ಬಿಟ್ಟು ಕೊಡಿ ನಿಮ್ಮ ಇಷ್ಟಲಿಂಗವ ನಮ್ಮ ಕೈಗೆ, ಬಿಟ್ಟು ಕೊಡಿ ಇಷ್ಟಲಿಂಗವ ನಿಮ್ಮ ಇಷ್ಟಲಿಂಗವ ನಮ್ಮ ಕೈಗೆ, ಕೊಡದಿದ್ದರೆ ನಡು ನೀರಿನಲ್ಲಿ ಒಯ್ದು ಕಟ್ಟಿ ಮುಳುಗಿಸಿ ನಿಮ್ಮನ್ನು ಲಿಂಗೈಕ್ಯರ ಮಾಡುವೇನೆಂದಾತ ಅಂಬಿಗರ ಚೌಡಯ್ಯ. ಕೊಡದಿದ್ದರೆ ನಡು ನೀರಿನೊಳಗೆ ಒಯ್ದು ಕಟ್ಟಿ ಮುಳುಗಿಸಿ ನಿಮ್ಮನ್ನು ಲಿಂಗೈಕ್ಯರ ಮಾಡುವೇನೆಂದಾತ ಅಂಬಿಗರ ಚೌಡಯ್ಯ. ಈ ಅಂಬಿಗರ ಚೌಡಯ್ಯನವರು ಗುರು ಬಸವಣ್ಣನವರು ಕೊಟ್ಟಂಥ ಏನು ಸೃಷ್ಟಿಕರ್ತ ಪರಮಾತ್ಮನ ಕುರುವಾದಂಥ ಇಷ್ಟಲಿಂಗವನ್ನು ಏನು ನಾವು ದೀಕ್ಷಾ ಗುರುವಿನ ಮೂಲಕ ಪಡ್ಕೊಂಡಿದ್ದೇವೆ, ಅದನ್ನು ಆ ಇಷ್ಟಲಿಂಗದ ಬಗ್ಗೆ ಎಷ್ಟು ನಿಷ್ಠೆ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಿದ್ದಾರೆ. ಅವರು ಯಾವಾಗಲೂ ಒಂದು ಭಾಷೆ ಕಠೋರವಾಗಿರ್ತೈತೆ, ಆದರೆ ಅಲ್ಲಿ ಒಂದು ತತ್ವ ಅಡಗಿರ್ತೈತೆ. ಯಾಕಂತ ಕೇಳಿದರೆ, ಕೆಲವೊಬ್ಬರಿಗೆ ಸೌಮ್ಯವಾಗಿ ಹೇಳಿದರೆ ಕೇಳ್ತಿರ್ತಾರೆ, ಒಬ್ಬರಿಗೆ ಜಬರ್ಸಿ ಹೇಳಿದರೆ ಕೇಳ್ತಿರ್ತಾರೆ, ಒಬ್ಬರಿಗೆ ಬೈದು ಹೇಳಿದರೆ ಕೇಳ್ತಿರ್ತಾರೆ, ಒಬ್ಬರು ಬಡ್ದು ಹೇಳಿದರೆ ಕೇಳ್ತಿರ್ತಾರೆ. ಹಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಭಾಷೆ ಅಂದರೆ ಬಡ್ದು ಹೇಳುವಂಥದ್ದು. ಹೀಗೆ ಸುಮ್ಮನೆ ಸೌಮ್ಯ ಮಾತಿನಿಂದ ಕೇಳಿದ್ದವರಿಗೆ ಸೂಕ್ಷ್ಮವಾಗಿ ಇರೋದಂಥ ಜನರಿಗೆ ಒಂಥರ ಬಡ್ದು ಹೇಳುವಂತಹ ಭಾಷೆ ಅವ್ರದ್ದು ಯಾವಾಗಲೂ. ಅದೇ ರೀತಿ ಮತ್ತೊಂದು ಕಡೆ ಅವರು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟೆ ಮೂಳನ ಕಂಡರೆ ಮೆಟ್ಟಿದ ಎಡಪಾದ ರಕ್ಷೆ ತೆಗೆದುಕೊಂಡು ಲಟಲಟನೆ ಹೊಡೆಯಂದ ಅಂಬಿಗರ ಚೌಡಯ್ಯ ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಈ ವಚನದಲ್ಲಿ, ಬೆಟ್ಟದ ಲಿಂಗವ ಹಿರಿದು ಮಾಡಿ. ಸಾಮಾನ್ಯವಾಗಿ ನಾವು ಈ ದಿನಮಾನದಲ್ಲಿಯೂ ಅದನ್ನು ನಾವು ಕಾಣ್ತೇವೆ. ಅನೇಕರು ಲಿಂಗಾಯತರು ಕೊರಳಲ್ಲಿ ಲಿಂಗ ಕಟ್ಕೊಂಡಿರ್ತಾರೆ, ಪೂಜೆ ಮಾಡ್ತಿರ್ತಾರೆ. ಮತ್ತು ತಾವು ಕಟ್ಟಿಕೊಂಡದ್ದು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹು ಅನ್ನೋದನ್ನು ಮರೆತು ಬಿಟ್ಟು ಮತ್ತೆ ಅಲ್ಲಿ ಬೆಟ್ಟದ ಲಿಂಗ ಹಿರಿದು ಮಾಡ್ತಿರ್ತಾರೆ. ಅಂದ್ರೆ ಆ ಊರಾಗ ಆ ಕ್ಷೇತ್ರದಾಗಿರೋ ಲಿಂಗ ದೊಡ್ಡ ಲಿಂಗ, ಇಲ್ಲಿರೋದು ದೊಡ್ಡ ಲಿಂಗ, ಅಲ್ಲಿರೋದು ದೊಡ್ಡ ಲಿಂಗ, ಅದು ಹೆಚ್ಚಿಂದು ಇದು ಹೆಚ್ಚಿಂದು, ಅದರ ಪವಾಡ ದೊಡ್ಡದು ಇದ್ರ ಪವಾಡ ದೊಡ್ಡದು ಅಂಥೇಳಿ ಅವರು ಪುಂಖಾನುಪುಂಖವಾಗಿ ಆ ಶಂಕ ಓದ್ತಿರ್ತಾರೆ. ಅವರು ಅದು ಕೊಳ್ಳ ಕಟ್ಕೊಂಡಿರ್ತಾರೆ ಲಿಂಗನ, ಅದನ್ನು ಪೂಜೆನೂ ಮಾಡ್ತಿರ್ತಾರೆ. ಆದರೆ ಮತ್ತು ಅಲ್ಲಿ ಬೇರೆ ಆ ಬೆಟ್ಟದ ಲಿಂಗವನ್ನು, ಗುಡಿಯೊಳಗಿರುವಂಥ ಲಿಂಗವನ್ನು ಹೊಗಳೋದು ಮಾತ್ರ ಬಿಡೋದಲ್ಲ. ಯಾಕಂದ್ರೆ ಅಲ್ಲಿದು ಶ್ರೇಷ್ಠವಾಗಿದ್ದು, ಅಲ್ಲಿ ಪವಾಡ ನಡೀತಾವೆ, ಅಲ್ಲಿ ಅದಾಗ್ತತಿ ಇದಾಗ್ತತಿ ಏನೇನೋ ಒಂದು ಕತೆಗಳನ್ನು ಕಟ್ಟಿ ಹೇಳ್ತಾ ಇರ್ತಾರೆ ಅವರು. ಅದಕ್ಕೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ಬೆಟ್ಟದ ಲಿಂಗವ ಹಿರಿದು ಮಾಡಿ. ಹಾಗೆ ತನ್ನ ಎದೆ ಮೇಲೆ ಲಿಂಗ ಕಟ್ಕೊಂಡು ಮತ್ತೊಂದು ಬೆಟ್ಟದ ಲಿಂಗ ನೀನು ಹಿರಿದು ಅಂತ ಹೇಳಿ ಹೊಗಳಕ್ಕೆ ಹೋದೆ ಅಂದ್ರೆ, ಕಂಡವ್ರಿಗೆ ಏನಂತಾರೆ, ಕೊಟ್ಟಿ ಮೂಳರಿರ ಅಂತಾರೆ. ಈ ಕೊಟ್ಟಿ ಮೂಳರ ನೀವು ಕೇಳ್ರಿ, ಬಿಟ್ಟು ಕೊಡಿ ನಿಮ್ಮ ಇಷ್ಟಲಿಂಗವನ್ನು ನಮ್ಮ ಕೈಗೆ. ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಸ್ಪಷ್ಟವಾದ ಒಂದು ನಿರ್ಣಯಕ್ಕನ ಬರ್ತಾರೆ. ಅವರು ಯಾವುದು ಒಂದು ಅವ್ರದ್ದು ತೀರ್ಮಾನ, ಒಂದು ನಿರ್ಣಯ ಅಂತ ಕೇಳಿದಾಗ, ನೀವು ಲಿಂಗನಾದರೂ ಕಟ್ಕೊಳ್ರಿ ಎದೆ ಮೇಲೆ ಇಷ್ಟಲಿಂಗನ, ಇಲ್ಲಾಂದ್ರೆ ಅದನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕಾದರೂ ಹೋಗ್ರಿ, ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ ಅವರು. ನೀವು ದೀಕ್ಷಾ ಗುರುವಿನ ಮೂಲಕ ಗುರು ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗವನ್ನು ಧರಿಸಿಕೊಂಡು ಪೂಜೆನಾದರೂ ಮಾಡಿರಿ, ಇಲ್ಲ ಅಂದ್ರೆ ಅದನ್ನು ಬಿಟ್ಟು ನೀವು ಬೆಟ್ಟದ ಲಿಂಗಕ್ಕೆ ಹೋಗ್ರಿ, ಬೇಕಾದ್ರೆ ಬೇಡ ಅನ್ನಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಬಿಟ್ಟು ಕೊಡಿ ನಿಮ್ಮ ಇಷ್ಟಲಿಂಗವ ನಮ್ಮ ಕೈಗೆ. ಅಂದರೆ ಬಿಚ್ಚು ಕೊಟ್ಟು ಬಿಟ್ರೆ ಅದನ್ನು ಲಿಂಗ, ಅದನ್ನು ಯಾಕೆ ಕಟ್ಕೊಂತೀರಿ? ಮತ್ತು ಇಲ್ಲೇ ಕೊಳ್ಳಾಗ ಅದನ್ನು ಕಟ್ಕೊಂಡು ನಾವು ಲಿಂಗಾಯತರು ಅಂತ ಹೇಳ್ಕೊಳ್ಳೋದು
ಮತ್ತೆ ಹೋಗಿ ಅಲ್ಲಿ ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡು ಬೀಳೋದು. ಅದನ್ನೇ ಅಲ್ಲಿ ಅವರು ಹೇಳೋದು. ಪಟ್ಟೆ ಆ ಲಿಂಗವನ್ನು ಕಟ್ಟಿಕೊಂಡ ಮೇಲೆ, ಸೃಷ್ಟಿಕರ್ತ ಪರಮಾತ್ಮನ ಕುರುವಾದಂಥ ಇಷ್ಟಲಿಂಗವನ್ನು ಕಟ್ಟಿಕೊಂಡ ಮೇಲೆ ಅದನ್ನು ಅಡಿ ಮಾಡಿ ಅಲ್ಲಿ ಹೋಗಿ ಬೆಟ್ಟದ ಲಿಂಗಕ್ಕೆ ಅಡ್ಡು ಬೀಳ್ತಿರಲ್ಲ, ನೀವು ಕಟ್ಕೊಂಡಂಥ ಲಿಂಗ ಅಲ್ಲಿ ಅಡಿ ಆಯ್ತಲ್ಲ ಅಲ್ಲ ಅನ್ನೋದನ್ನು ಅವರು ಪ್ರಶ್ನೆ ಮಾಡ್ತಾರೆ. ಅವರು ಅದಕ್ಕೋಸ್ಕರ ಇಲ್ಲಿ ಬಿಟ್ಟು ಕೊಟ್ಬಿಡ್ರಿ, ನೀವು ಲಿಂಗ ಕಟ್ಕೊಳಕ್ಕೆ ಹೋಗ್ಬೇಡ್ರಿ, ನೀವು ಬೆಟ್ಟದ ಲಿಂಗಕ್ಕೆ ಹೋಗ್ರಿ, ಬೇಡ ಅನ್ನಲ್ಲ. ಆದರೆ ನೀವು ಕಟ್ಕೊಂಡಿರಿ ಅಂದ್ರೆ ಆ ಬೆಟ್ಟದ ಲಿಂಗದ ವರ್ಣನೆ ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಅಲ್ಲಿ ಅವರ ಒಂದು ರೋಷ ಆವೇಶ ಎಷ್ಟು ಇದೆ, ಒಂದು ತತ್ವವನ್ನು ಸ್ಪಷ್ಟಪಡಿಸಬೇಕಾಗಿತ್ತು, ಒಂದು ತತ್ವವನ್ನು ಗಟ್ಟಿಗೊಳಿಸಬೇಕಾಗಿತ್ತು ಅಂತ ಕೇಳಿದಾಗ ಅಂಬಿಗರ ಚೌಡಯ್ಯನವ್ರಿಗೆ ಎಷ್ಟು ಒಂದು ರೋಷ ಇರಬೇಕು ಅಂದ್ರೆ, ಕೊಡದಿದ್ದರೆ ನೀವು ಒಂದು ವೇಳೆ ಆ ಲಿಂಗ ಬಿಟ್ಟು ಕೊಡದಿದ್ದರೆ, ಬೆಟ್ಟಲಿಂಗದ ವರ್ಣನೆ ಮಾಡ್ತಾಯಿದ್ರೆ ನಿಮ್ಮನ್ನು ನಡು ನೀರೊಳಗೆ ಕಟ್ಟಿ ಮುಳುಗಿಸಿ ಲಿಂಗೈಕ್ಯರ ಮಾಡುವೆನೆಂದಾತ. ಅಂದರೆ ನಿಮ್ಮನ್ನು ನಡು ನೀರನ್ನೇ ತಗೊಂಡು ಹೋಗಿ, ಯಾಕಂದ್ರೆ ಅವರು ಅಂಬಿಗರ ಚೌಡಯ್ಯನವರು ದೋಣಿ ನಡೆಸ್ತಾ ಇದ್ರಲ್ಲ ಹೊಳೆಯಲ್ಲಿ, ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಅವರು ನಿಮ್ಮನ್ನು ನಡು ನೀರನ್ನೇ ತಗೊಂಡು ಹೋಗಿ ಕೈಕಾಲು ಕಟ್ಟಿ ಮುಳುಗಿಸಿ ನಿಮ್ಮನ್ನು ಸಾಯಿಸ್ತಾನೆ, ಅಂದರೆ ಲಿಂಗೈಕ್ಯರ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ಅಂಬಿಗರ ಚೌಡಯ್ಯನವರು ಈ ರೀತಿ ನಿಮ್ಮನ್ನು ನಡು ನೀರಿನಾಗ ಕೈಕಾಲು ಕಟ್ಟಿ ಮುಳುಗಿಸಿ ನಿಮ್ಮನ್ನು ಸಾಯಿಸ್ತೀನಿ ಅನ್ನಬೇಕಾದ್ರೆ ಅವರಿಗೆ ಲಿಂಗದ ಬಗ್ಗೆ, ಇಷ್ಟಲಿಂಗದ ಬಗ್ಗೆ, ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅವ್ರಿಗೆ ಎಷ್ಟು ಒಂದು ಅಭಿಮಾನ ಇತ್ತು, ಒಂದು ಅದನ್ನು ಗಟ್ಟಿಗೊಳಿಸಬೇಕು, ಆ ಬುನಾದಿಯನ್ನು ಭದ್ರಪಡಿಸಬೇಕು ಅನ್ನುವಂಥ ಒಂದು ಇಚ್ಛೆ ಇತ್ತು ಅನ್ನೋದನ್ನು ನಾವು ಇಲ್ಲಿ ವಚನದಲ್ಲಿ ಕಾಣಬಹುದು. ಯಾಕಂತ ಕೇಳಿದರೆ ಅದಕ್ಕೆ ಕಾಣೆ ಸುಮಾರಿ ಲಿಂಗಾಯತರಾಗಬಾರ್ದು, ಸ್ಪಷ್ಟ ಲಿಂಗಾಯತರಾಗಿಬಿಡ್ಬೇಕು. ಒಂದು ಸಲ ಕಟ್ಕೊಂಡೇವಿ ಅದನ್ನು ಬಿಡೋಗಿಲ್ಲ. ಹುಟ್ಟಿ ಬಂದ ಅಂದರೆ ತಾಯಿ ಗರ್ಭದಲ್ಲಿ ಇದ್ದಾಗ ನಮಗೆ ಆ ಲಿಂಗವನ್ನು ಕಟ್ಟಿ ಮುಂದೆ ದೀಕ್ಷಾ ಗುರುವಿನ ಮೂಲಕ ಅದನ್ನು ದೀಕ್ಷೆ ಪಡೆದು ಮತ್ತು ನಾವು ಸಾಯುವಾಗ ನಮ್ಮೊಡನೆ ಮತ್ತೆ ಅಲ್ಲಿ ಸತ್ತರೆ ಸಂಗಾತ ಹೂಳಿಕೊಂಬ ಲಿಂಗವ ದಿಟ ಮಾಡಿ ಅಂತೇಳಿ ಒಂದು ಕಡೆ ಹೇಳ್ತಾರೆ. ಆದರೆ ನಾವು ಸತ್ತಾಗೂ ಸಹಿತ ನಮ್ಮ ಜೊತೆಗೆ ಹೂಳಿಸಿಕೊಳ್ಳುವಂಥ ಒಂದು ಲಿಂಗವನ್ನು ನೀವು ಅದನ್ನು ದಿಟ ಮಾಡಬೇಡ್ರಿ, ಸುಳ್ಳು ಮಾಡಬೇಡ್ರಿ. ಅದನ್ನು ಸುಳ್ಳು ಮಾಡಿ ಅದನ್ನು ನೀವು ಬೆಟ್ಟದ ಲಿಂಗನ ಸತ್ಯ ಅಂತ ಹೇಳಕ್ಕೆ ಹೋಗಬೇಡ್ರಿ ಅನ್ನೋದನ್ನು, ಹಾಗೆ ಆ ಒಂದು ಲಿಂಗಾಯತ ಧರ್ಮ ಒಂದು ಭದ್ರ ಬುನಾದಿಯ ಮೇಲೆ ಅದನ್ನು ಬೆಳೆಸಬೇಕಾಗಿತ್ತು, ನಿಲ್ಲಿಸಬೇಕಾಗಿತ್ತು ಅಂಥೇಳಿ ಈ ರೀತಿ ಒಂದು ಕಠೋರವಾದ ಒಂದು ಭಾಷೆಯನ್ನು ಅವರು ಇಲ್ಲಿ ಬಳಸ್ತಾರೆ. ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳಿದ ಹಾಗೆ ಒಂದು ಸಲ ಏನು ನಾವು ಕಟ್ಕೊಂಡ್ಬಿಟ್ಟೇವಿ, ಅದನ್ನು ಬಿಡೋದು ಬೇಡ, ಮತ್ತು ಬೆಟ್ಟದ ಲಿಂಗಕ್ಕೆ ಹೋಗೋದು ಬೇಡ ಅನ್ನುವುದು ಒಂದು ಜ್ಞಾನ ನಮಗೂ ಬರಬೇಕಂತ ಕೇಳಿದಾಗ ನಾವು ಮತ್ತೆ ಅಲ್ಲೇನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.